ಚಾನಲ್. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಏಕೋ ಆನ್ಲೈನ್ ಆಗಿ ಇರ್ತೀರಾ, ಬಟ್ ಅದು ಆನ್ಲೈನ್ ಆಗ ಬೇರೆದವರಿಗೆ ತೋರಿಸ್ಬಾರ್ದು. ಬೇರೆದವ್ರು ಅಂತಿರ್ತಾರೆ ಈಗ ಆನ್ಲೈನ್ ಆಗಿ ಇರ್ತಿಯಲ್ಲ, ಅವರು ಏನು ಅಂತಂದು ಏನೇನೋ ಸ್ವಲ್ಪ ಕೇಳ್ತಾ ಇರ್ತಾರೆ. ಇವರು ಆನ್ಲೈನಿಗೆ ಬಂದಿದ್ದು ಗೊತ್ತಾಗ್ಬಾರ್ದು ಅಂತಂದು ಅನ್ಕೊಂಡಿರ್ತಾರ. ಅದಕ್ಕೆ ಯಾವ ತರ ಸೆಟ್ಟಿಂಗ್ಸ್ ಇಟ್ಕೊಳ್ಳೋದು ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಐಡಿ ಯಾವ ತರ ಮಾಡೋದು, ಮತ್ತೆ ಬೇರೆದವರಿಗೆ ನೀವು ಆನ್ಲೈನ್ ಆಗಿ ಇದ್ರು ಕೂಡ ಇರ್ಲಾರ್ದ ಹಾಗೆ ಕಾಣಿಸ್ಬೇಕು ಅಂತಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೆಟ್ಟಿಂಗ್ಸ್ ಯಾವ ತರ ಇಟ್ಕೊಳ್ಳೋದು ಅಂತಂದು. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಫಸ್ಟ್ನೇದಾಗಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ತೆಳಗಡೆ ಸ್ಕ್ರೋಲ್ ಮಾಡಿದಾದ್ಮೇಲೆ ಇಲ್ಲಿ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಆಕ್ಟಿವಿಟಿ ಸ್ಟೇಟಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ಇದು ಆನ್ ಇರುತ್ತೆ. ಇದನ್ನ ಆಫ್ ಮಾಡಿ. ಇದನ್ನ ಆಫ್ ಮಾಡಿದ್ರಂದ್ರೆ ಇದರಲ್ಲಿ ನೀವು ಆನ್ಲೈನಾಗ ಬಂದಿದ್ದು ಬೇರೆದವರಿಗೆ ಕಾಣಿಸುವುದಿಲ್ಲ. ನೀವು ಆನ್ಲೈನಾಗ ಬಂದರೂ ಕೂಡ ನೋಡಿದ್ರಲ್ಲ, ಯಾವ ತರ ಆನ್ಲೈನಾಗ ಬಂದರೂ ಕೂಡ ಬರಲಾರದಾಗಿ ತೋರಿಸುವುದು ಇನ್ಸ್ಟಾಗ್ರಾಮ್ನಲ್ಲಿ ಅಂತಂದು ಯಾವ ತರ ಅಂತಂದು ಸೆಟ್ಟಿಂಗ್ಸ್ ಇದನ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನ ಆನ್ ಮಾಡ್ಕೊಂಡಾದ್ಮೇಲೆ ಮುಗೀತು. ನೀವು ಯಾವ ತರ ಅಂದ್ರೆ ನೀವು ಆನ್ಲೈನಾಗ ಬಂದರೂ ಕೂಡ ಆನ್ಲೈನ್ ಬಂದಿಲ್ಲ ಅಂತಾನೆ ತೋರಿಸುತ್ತೆ ಬೇರೆದವರಿಗೆ. ಹಂಗಾಗಿ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಕೊಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರೆ ಹಂಗಾಗಿ ಈ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ